ನಿನ್ಗೂ ಟೈಮ್ ಬರುತ್ತೆ ಅಂದ್ಕೊಳ್ಬೇಡ. ಆಲ್ರೆಡಿ ನಿನ್ ಟೈಮ್ ಬಂದಿದೆ. ಇದೇ ನಿನ್ನ ಟೈಮ್, ಈ ಕ್ಷಣ. ಇವತ್ತು ನೀನು ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಯಾವತ್ತು ಎಚ್ಚೆತ್ಕೊಳ್ಳಲ್ಲ. ಇವತ್ತು ನೀನ್ ನಿನ್ಗೋಸ್ಕರ ಹೋರಾಡಿಲ್ಲ ಅಂದ್ರೆ ಜೀವನದ ಯುದ್ಧ ನೀನ್ ಗೆಲ್ಲೋಕಾಗಲ್ಲ. ಕೆಲ ಪ್ರಶ್ನೆಗಳನ್ನ ನಿನ್ನನ್ನ ನೀನು ಕೇಳ್ಕೊಳ್ಬೇಕು. ಇವತ್ ನಾನು ನನ್ನ ಬೆಸ್ಟ್ ಕೊಟ್ಟಿದ್ದೀನ? ಇವತ್ ನಾನು ಟೈಮ್ ವೇಸ್ಟ್ ಮಾಡಿದ್ನ? ಇವತ್ ಇನ್ನೊಂದ್ ಚಾಪ್ಟರ್ ಓದಿದ್ರೆ ಟಾಪರ್ಗೆ ಹತ್ರವಾಗ್ತಿದ್ನ? ನಾನ್ ತೆಗಿತಿರೋ ಮಾರ್ಕ್ಸ್, ನಾನ್ ಕಾಣ್ತಿರೋ ಕನಸಿಗೆ ಯೋಗ್ಯವಾಗಿದ್ಯಾ? ಉತ್ತರ ಇಲ್ಲ ಅನ್ನೋದಾದ್ರೆ ಇದೇ ಸರಿಯಾದ ಟೈಮ್. ಬದಲಾಯಿಸ್ಕೊಳ್ಳೋಕೆ ಯಾವುದು ಫ್ರೀಯಾಗಿ ಸಿಗಲ್ಲ. ಟಾಪರ್ ಆಗೋದು ಕಷ್ಟ, ಹೌದು ಖಂಡಿತ ಕಷ್ಟ. ಅದನ್ನ ಸಾಧಿಸೋಕೆ ರಾತ್ರಿಯನ್ನ ಬುಕ್ಸ್ ಜೊತೆ ಕಳಿಬೇಕು. ಫ್ರೆಂಡ್ಶಿಪ್ ಚಾಟ್ ಜೊತೆ ಅಲ್ಲ, ನೋಟ್ಸ್ ಜೊತೆ ಮಾಡ್ಬೇಕು. ರಜವನ್ನ ಟ್ರಿಪ್ ನಲ್ಲಿ ಕಳಿಯೋದಲ್ಲ, ರಿವಿಷನ್ ಜೊತೆ ನಡಿಬೇಕು. ಸ್ಟ್ರೆಸ್ ಅನ್ನೋದು ಪ್ರಾಕ್ಟೀಸ್ ನಿಂದ ದೂರವಾಗಬೇಕು. ಈ ರಸ್ತೆಯಲ್ಲಿ ಓದಿದ್ರೆ ಮಾತ್ರ IAS, ಡಾಕ್ಟರ್, ಇಂಜಿನಿಯರ್, ಟಾಪರ್ ನೇಮ್ ಬ್ಯಾನರ್ ನ ಟಾಪ್ ಅಲ್ಲಿ ಬರೋದು. ಈ ರೇಸ್ ನ ನೀನು ಮತ್ತು ನಿನ್ನ ಸೋಂಬೇರಿತನದ ನಡುವೆ ಇರೋದು. ನಿನ್ನ ಅಸ್ಲಿ ದುಶ್ಮನ್ ನಾಳೆ ಓದ್ತೀನಿ, ಈಗ ಮೂಡಿಲ್ಲ, ಚಿಕ್ಕ ಲೆಸನ್ ಆಗೋಗುತ್ತೆ. ಇವೇ ನಿನ್ನ ಕನಸನ್ನ ಛಿದ್ರ ಮಾಡೋದು. ಪ್ರತಿ ಸತಿ ನಿನ್ನ ಸೋಂಬೇರಿತನವನ್ನ ಬ್ರೇಕ್ ಮಾಡ್ದಂಗೆ ಟಾಪರ್ ಆಗೋಕೆ ಒಂದು ಹೆಜ್ಜೆ ಮುಂದೋಗ್ತೀಯಾ. ರ್ಯಾಂಕ್ ಇಂದ ದೊಡ್ಡ ಹೆಸರಿಲ್ಲ. ಇವತ್ತಿನ SSLC PUC ಮಕ್ಕಳು ಟಾಪರ್ ಆಗೋರ ಭವಿಷ್ಯ ಬದಲಾಗುತ್ತೆ. ಅವರಿಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಅವರಿಗೆ ಕಾಲೇಜ್ಗಳು ನಮ್ ಕಾಲೇಜ್ಗೆ ಸೇರ್ಕೊಳ್ಳಿ ಅಂತ ಕೇಳ್ಕೊಳ್ತಾರೆ. ಅದಕ್ಕಿಂತ ಮುಖ್ಯ ಅವರಿಗೆ ಅವ್ರ ಮೇಲೆ ನಂಬಿಕೆ ಬರುತ್ತೆ. ನಿನ್ನನ್ನ ನೀನೇ ಪ್ರೂವ್ ಮಾಡ್ಕೋ. ನಾನ್ ಟ್ಯೂಷನ್ಗೆ ಹೋಗಲ್ಲ, ನನ್ನ ಹತ್ರ ಒಳ್ಳೆ ನೋಟ್ಸ್ ಇಲ್ಲ, ನನ್ಗೆ ಗೈಡ್ ಸಿಕ್ಕಿಲ್ಲ ಅನ್ಬೇಡ. ಯಾರತ್ರ ಛಲ ಇರುತ್ತೋ ಅವರು ಕತ್ಲಲ್ಲೂ ಬೆಳಕನ್ನ ಹುಡುಕ್ತಾರೆ. ನಿನ್ನ ಹತ್ರ ಇರೋ ಫೋನ್ ನಿನ್ನ ದುಶ್ಮನ್ ಅಲ್ಲ, ಅದು ನಿನ್ನ ಟೀಚರ್ ಕೂಡ ಆಗಬಹುದು. ಸಿಸ್ಟಮ್ಯಾಟಿಕ್ ವೇ ಬದಲಾಯಿಸೋ. ಯೂಟ್ಯೂಬ್ ನಲ್ಲಿ, ಪುಸ್ತಕಗಳಲ್ಲಿ, ಗೂಗಲ್ ನಲ್ಲಿ ಪ್ರತಿಯೊಂದು ಇದೆ. ನಿನ್ನಲ್ಲಿ ಛಲ ಇರ್ಬೇಕಷ್ಟೇ. ಇದು ಹೇಳೋ ಟೈಮ್ ಅಲ್ಲ, ಓದೋ ಟೈಮ್. ದಮ್ಮಿದ್ರೆ ಟಾಪರ್ ಆಗಿ ತೋರ್ಸೋ. ಪ್ರತಿದಿನ ನಿನಗ್ ನೀನೇ ಹೇಳ್ಕೋ, ನಾನ್ ಟಾಪರ್ ಆಗ್ತೀನಿ. ಈ ಜಗತ್ತಿಗೆ ತೋರ್ಸು ನಿನ್ ಕೈಯಲ್ಲಿ ಏನ್ ಮಾಡೋಕೆ ಸಾಧ್ಯ ಅಂತ. ನಿನ್ನ ಪ್ರಯತ್ನ ಹೆಂಗಿರ್ಬೇಕಂದ್ರೆ ನಿನ್ನ ಲಕ್ ಕೂಡ ಹೇಳ್ಬೇಕು ನೀನ್ ಸಕ್ಸಸ್ಫುಲ್ ಆಗಿದ್ಯಾ ಅಂತ. ಹೋಗೋ, ಎದ್ದೋಗಿ ಬುಕ್ ಹಿಡ್ದು ಓದೋಕೆ ಸ್ಟಾರ್ಟ್ ಮಾಡು.